ಹಾಯ್ ಮಕ್ಕಳೇ, ಇವತ್ತು ನಾವು ತುಂಬ ಸಿಂಪಲ್ ಆಗಿರೋ 6 ಮಾರ್ಕ್ಸ್ ಪ್ರಾಬ್ಲಮ್ನ ಇಲ್ಲಿ ಸಾಲ್ವ್ ಮಾಡೋಣ. ದಟ್ ಈಸ್ ಕ್ಯಾಲ್ಕುಲೇಟಿಂಗ್ ಆಫ್ ಗೇನ್ ರೇಷಿಯೋ. ಓಕೆನಾ? ಕ್ವೆಶ್ಚನಲ್ಲಿ ಹರೀಶ್, ಗಿರೀಶ್, ಸುರೇಶ್ ಆರ್ ಪಾರ್ಟ್ನರ್ಸ್ ಇನ್ ಅ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ಅ ರೇಷಿಯೋ ಆಫ್ 4:3:2. ಓಕೆನಾ? ಈ 4:3:2 ಬಂದುಬಿಟ್ಟು ಇದು ಓಲ್ಡ್ ರೇಷಿಯೋ. ಸೊ ನಾನು ಹಾಕ್ಕೊತೀನಿ ಇಲ್ಲಿ ಕಾಂಪಿಟೇಷನ್ ಆಫ್ ಗೇನ್ ರೇಷಿಯೋ ಆಫ್ ಹರೀಶ್ ಆ್ಯಂಡ್ ಗಿರೀಶ್ ಬಲ್ಲಿ ಓಲ್ಡ್ ರೇಷಿಯೋ ಆಫ್ ಹರೀಶ್, ಗಿರೀಶ್ ಆ್ಯಂಡ್ ಸುರೇಶ್ ಇಸ್ 4:3:2. ನೆಕ್ಸ್ಟು ಸುರೇಶ್ ರಿಟೈರ್ಸ್ ಫ್ರಮ್ ದ ಫರ್ಮ್. ಇವಾಗ ಹರೀಶ್ ಆ್ಯಂಡ್ ಗಿರೀಶ್ ಅಗ್ರೀಡ್ ಟು ಶೇರ್ ಈಕ್ವಲಿ ಇನ್ ಫ್ಯೂಚರ್. ಹಾಗಂದರೆ ಅವರ ನ್ಯೂ ರೇಷಿಯೋ ಬಂದುಬಿಟ್ಟೇನು 1:1. ಕ್ಯಾಲ್ಕುಲೇಟ್ ದ ಗೇನ್ ರೇಷಿಯೋ ಆಫ್ ಹರೀಶ್ ಆ್ಯಂಡ್ ಗಿರೀಶ್. ಸೊ ಓಲ್ಡ್ ರೇಷಿಯೋ ಹಾಕ್ಕೊಂಡಿದ್ದೀವಿ, ನ್ಯೂ ರೇಷಿಯೋ ಹಾಕ್ಕೊಂಡಿದ್ದೀವಿ. ಗೇನ್ ರೇಷಿಯೋ ಫಾರ್ಮುಲಾ ಏನು? ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಯಾರಿಗೆ ಕಂಡುಹಿಡಿತಿದ್ದೀವಿ? ಹರೀಶ್ ಆ್ಯಂಡ್ ಗಿರೀಶ್ಗೆ. ಸೊ ಇವರ ನ್ಯೂ ರೇಷಿಯೋ ಬಂದುಬಿಟ್ಟು 1/2. ಹರೀಶದ ಓಲ್ಡ್ ರೇಷಿಯೋ ಬಂದುಬಿಟ್ಟು 4. ಡಿನಾಮಿನೇಟರಲ್ಲಿ 4+3+2 ಇಲ್ಲಿ 9 ಇರುತ್ತೆ. ಓಕೆನಾ? ಗಿರೀಶ್ದು ಬಂದುಬಿಟ್ಟು 3. ಡಿನಾಮಿನೇಟರಲ್ಲಿ ಅಗೇನ್ 4+3+2 9 ಇರುತ್ತೆ. ಸೊ ನೆಕ್ಸ್ಟು ಇದನ್ನು ಸಿಂಪ್ಲಿಫೈ ಮಾಡೋಣ. 2 9s ಇಲ್ಲಿ 18 ಬರುತ್ತೆ. 1 × 9 9, ಇಲ್ಲಿ ಮೈನಸ್ ಅಗೇನ್ 2 × 4 8. 9 - 8 is 1 / 18. ಓಕೆ, ಅದೇ ಥರ ಇಲ್ಲಿ ಕೂಡ ಸಿಂಪ್ಲಿಫೈ ಮಾಡೋಣ. 2 9s ಇಲ್ಲಿ 18 ಬರುತ್ತೆ. 9 1 × 9 9 ಮೈನಸ್ 2 × 3 6. ಸೊ 9 - 6 3/18. ಸೊ ಗೇನ್ ರೇಷಿಯೋ ಆಫ್ ಹರೀಶ್ ಆ್ಯಂಡ್ ಗಿರೀಶ್ ಇಸ್ ನ್ಯೂಮರೇಟರ್ ತಗೊಳ್ಳಿ. ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ಸೊ ಇಟ್ ಈಸ್ 1:3. ಥ್ಯಾಂಕ್ ಯು.